ಕಾಯಿ ಕೆಡುವ ಜಯಣ್ಣನ್ನೇ ವಿಡಿಯೋ ಮಾಡ್ತಾ ಇದ್ದೀನಮ್ಮ. ಬಂಧುಗಳೇ, ನಾನು ಗಂಗಾಧರ್ ಕರಿಕೆರೆ, ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ. ಜಯಣ್ಣ ಏನು ನೆಟಕ್ತಾ ಇಲ್ಲ, ಜವಣಿಗೆ ಕಷ್ಟ ಆಗ್ತಾಯಿತ್ತು ನಿನಗೆ ಅಲ್ಲ? ಹೌದಾ? ಅದೇ ಈ ಕಡೆಗೆಲ್ಲ ಬೇಲಿಗೆಲ್ಲ ಬಿದ್ದಾವೆ ಕಾಯಿ. ಈ ಕಡೆಗೆ ಎಸಿತೀನಿ ನೋಡಿ. ಇದು ಸುಮಾರು ಎಷ್ಟು ಮಾರು ಜವಣಿಗೆ ಇದು? 8 ಮಾರಿನ ಜವಣಿಗೆನಾ? ಅಲ್ಲ, ಜವಣಿಗೆ 7, ನೀನೊಂದು ಮಾರು. ಹೌದೌದು. ನೋಡಿ, ಈ ರೀತಿಯ ಕುಶಲಕರ್ಮಿಗಳ ಕೊರತೆ ಇನ್ನು ಮುಂದೆ ಕಾಡುತ್ತೆ. ನಮ್ಮೂರಲ್ಲಿ ಒಂದು 2-3 ಜನ ಇದ್ದಾರೆ ಅಷ್ಟೇ ತೆಂಗಿನಕಾಯಿ ಕೆಡುವಂಥವ್ರು. ಮುಂದಿನ ದಿನಗಳಲ್ಲಿ ಅವ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸಹಜವಾಗಿ. ಯಾಕೆಂದರೆ ಜಯಣ್ಣ ತೆಂಗಿನಕಾಯಿ ಕೆಡವಿ ಹೃದಯ ರೋಗದಿಂದ ಈಗ ಅವರು ಏನು ಸ್ಟಂಟ್ ಹಾಕ್ಸ್ಕೊಂಡ್ರ ಜಯಣ್ಣ? ಆಂಜಿಯೋಗ್ರಾಫಿ ಮಾಡಿದ್ರಾ? ಏನೂ ಮಾಡಿಲ್ಲ, ಔಷಧಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇವರು ಹೃದಯ ಸಂಬಂಧಿ ರೋಗದಿಂದ ನರಳ್ತಾ ಇದ್ದಾರೆ. ಭಾಳ ದಿನಗಳ ಕಾಲ ಕೆಡಬೇಕಾಗಲ್ಲ, ಎಲ್ಲ ಕಷ್ಟ ಆಗುತ್ತಲ್ವ. ನೋಡಿ, ಇಲ್ಲೆಲ್ಲ ಬಿದ್ದಿದೆ ಕಾಯಿ, ಒಳಗೆ ಹಾಕ್ತಾಯಿದ್ದೀನಿ. 15 ವರ್ಷದಿಂದ ಕೆಡವಿದೆಯಾ? ಎಷ್ಟು ಮಾರು ತನಕ ಕೆಡವಿದೆಯಾ? ಹೈಟು ತಲುಪಾಕಿ ಕೆಡವಿದೆಯಾ? ಇದಕ್ಕಿಂತ ದೊಡ್ಡ ಮರ, ಇದಕ್ಕೆ ಎರಡು ಮಾರು ಹಾಕ್ಬೇಕು. ಇದಕ್ಕೆ 2 ಮಾರು ಹಾಕಿದ್ರೆ ಅಲ್ಲಿಗೆ 10 ಮಾರು ಆಗುತ್ತೆ ಅಲ್ವ? ಅದೇ 11 ಮಾರು ಒಟ್ಟು. ಸೊ ಈ ರೀತಿ ಕಲ್ಪತೂರು ನಾಡಿನಲ್ಲಿ ಇವತ್ತು ಕಾಯಿ ಸುಲಿಯುವ, ಕಾಯಿ ಕೀಳುವ, ಕೊಬ್ಬರಿ ಸುಲಿಯುವ ಈ ಕುಶಲಕರ್ಮಿಗಳ ಇದು ಕಡಿಮೆ ಆಗ್ತಾಯಿದೆ. ಈಗಾಗಲೇ 2 ತಿಂಗಳಿಗೆ ಕಾಯಿ ಕೆಡುವಂಥ ಮಟ್ಟಕ್ಕೆ ಬಂದಿದ್ದೀವಿ. ಪ್ರತಿ ತಿಂಗಳು ಕಾಯಿ ಕೆಡೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಈ ಕುಶಲಕರ್ಮಿಗಳ ಒಂದು ಅಭಾವ, ಮತ್ತು ಅವರು ಬೇರೆ ಬೇರೆ ಆರ್ಡರ್ಸ್ನ ಒಪ್ಕೊಂಡಿರ್ತಾರೆ. ಹಾಗಾಗಿ ಈ ತೆಂಗಿನಕಾಯಿ ಕೆಡುವುದು ಅಂದರೆ ಅದಕ್ಕೊಂದು ಏನಂತಾರೆ, ಅದಕ್ಕೊಂದು ಮುಹೂರ್ತ, ತೇವ ಆಗಿರಬಾರ್ದು, ಮತ್ತು ಆಳುಗಳು ಬೇಕು ಅದನ್ನು ಆರಿಸಿ ಟ್ರ್ಯಾಕ್ಟ್ರಿಗೆ ತುಂಬಿಸೋದಕ್ಕೆ, ಇದೆಲ್ಲ ಕಾಯಿ ಹೊರೋದಕ್ಕೆ. ನೋಡಿ, ಇಷ್ಟೆಲ್ಲ ಕಾರ್ಯಗಳಿದ್ದಾವೆ. ರೈತರ ಬದುಕು ನಿಜವಾಗಲೂ ದಿನನಿತ್ಯದ ಜಂಜಾಟಗಳಿಂದ ತುಂಬಿದೆ. ಅಂದರೆ ಅದನ್ನು ಖುಷಿಪಟ್ಟು ನಾವು ಇದನ್ನು ಸಂಭ್ರಮಾಚರಣೆ ರೀತಿಯಲ್ಲಿ ನಾವು ಮಾಡ್ತೀವಿ. ಅದೇ ರೈತರ ಒಂದು ಗುಣ. ಯಾವುದೇ ಕೆಲಸನ ರೈತ ಇದು ಬೇಡ, ಇದಾಗಲ್ಲ ನನ್ನ ಕೈಲಿ ಇನ್ನೂ ಒಂದು ಇಟ್ಕೊಂಡು ಮಾಡೋದಿಲ್ಲ. ನೋಡಿ, ಇವಾಗ ಇದು ಮರ, ಈ ಮರಕ್ಕಿಂತ ಈ ಮರ ತುಂಡಾಗಿದ್ದರಿಂದ ಬೇರೆ ತುಂಡು ಜವಣಿಗೆನ ತೆಗೆದುಕೊಂಡು ಬಂದರು. ಇದಕ್ಕೆ ಜವಣಿಗೆ ಅಂತ ಕರೀತಾರೆ. ತೆಳುವಾದ ಬಿದಿರಿನ, ಎತ್ತರಕ್ಕೆ ಹೋಗಿ ಬೆಳೆಯುವಂತಹ ಬಿದಿರಿನಿಂದ ತಯಾರಿಸಿದಂಥ ಜವಣಿ ಒಂದು ಕಡ್ಡಿಗೆ, ಬಿದಿರು ಕಡ್ಡಿಗೆ ಜವಣಿಗೆ ಅಂತ ಕರೀತಾರೆ. ಆ ಜವಣಿಗೆಯಿಂದ ಕಾಯಿ ಕೆಡುವಂಥದ್ದು. ನೋಡಿ, ಕಾಯಿ ಬಿತ್ತು ಇವಾಗ ಕೆಡುವಂಥದ್ದು. ಮಾರಿಗೆ ಎಷ್ಟಿದೆ ಜಯಣ್ಣ ರೇಟು ಜವಣಿಗೆ? ಮಾರಿಗೆ ಜವಣಿಗೆ ಎಷ್ಟಿದೆ ರೇಟು? ಮಾರಿಗೆ 200 ರೂಪಾಯಿ ಮಾರಿಗೆ. ಸರಿ. ಅದು ಇದರಿಂದ ತುರುವೇಕೆರೆಯಿಂದ ಹೊತ್ಕೊಂಬರ್ಬೇಕು ನೀನು. ಸರಿ, ಆಯಿತು. ನೋಡಿ, ಇದು ಕಾಯಿ ಕೆಡುವಂಥ ಒಂದು ರೀತಿ ಅಂತ ಹೇಳ್ತಾ ಅದೇ ದೋಟಿ ಕಾಸ್ಟ್ಲಿ. ಅವು 50,000 60,000. ಇತ್ತೀಚೆಗೆ ಫೈಬರ್ ದೋಟಿಗಳು ಬಂದಿದ್ದಾವೆ, ಆದರೆ ಅವು 40,000 50,000 ಆ ಥರ ರೈತರಿಗೆ ನಿಲುಕಲಾರದಂಥ ಬೆಲೆ. 60 ಅಡಿದು 60,000. 60 ಅಡಿದು 1 ಅಡಿಗೆ 1,000 ರೂಪಾಯಿ ಬಿತ್ತು. ಈಗ 1 ಅಡಿಗೆ 1,000 ರೂಪಾಯಿ ಬಿದ್ದರೆ ನಾನು ಕೆಡಬೇಕಾಗುತ್ತೆ. ಅದ್ರಾಗೆ ನೀನೇ ಕೆಡಬೇಕು. ಅದು ಆ ಕುಶಲತೆ ಇರೋರೇ ಕೆಡಬೇಕಲ್ವಾ? ಸೊ ನಾನು 60,000 ಕೊಟ್ಟು ದೋಟಿ ತಂದರೂ ಪ್ರಯೋಜನ ಇಲ್ಲ, ಜಯಣ್ಣನ್ನೇ ಕರಿಬೇಕು. ಸೊ ಇದೆಲ್ಲ ಸಮಸ್ಯೆಗಳಿದ್ದಾವೆ, ಅವೆಲ್ಲ ನಿವಾರಿಸ್ಕೊಂಡು ರೈತರು ಹೋಗಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ಇಲ್ಲಿ ತೆಂಗಿನ ತೋಟದ ಮಧ್ಯೆ ಅಡಿಕೆ ಗಿಡಗಳು, ಬಾಳೆ ಗಿಡಗಳು ಬಹಳ ಸಮೃದ್ಧವಾಗಿ ಬೆಳೆದಿದ್ದಾವೆ. ಆ ಕಡೆ ನೋಡಿ, ಟ್ರ್ಯಾಕ್ಟ್ರ್ ನಿಂತಿದೆ, ಟ್ರ್ಯಾಕ್ಟ್ರ್ ತುಂಬಿಸೋದಕ್ಕೆ.